BA 4ನೇ ಸೆಮಿಸ್ಟರ್ನ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಈ ಒಂದು ವಿಷಯದ 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ವಿಭಾಗ ಅದಲ್ಲಿ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೂ 50 ಶಬ್ದಗಳು ಮೀರದಂತೆ ಬೇಕಾದ 5ಕ್ಕೆ ಉತ್ತರಿಸಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ ಭಾರತದ ಮೇರೆಗಳು ಅಂತ ಇದೆ. ಈ ಒಂದು ಭಾರತ ದೇಶವು ಪರ್ಯಾಯ ದ್ವೀಪವಾಗಿದ್ದು ಭೂ ಮತ್ತು ಜಲಮೇರೆಗಳನ್ನು ಹೊಂದಿದೆ. ಭೂಮೇರೆಯನ್ನು ನೋಡಿದಾಗ ಭಾರತವು ಪೂರ್ವ ಪಶ್ಚಿಮವಾಗಿ ಉತ್ತರದಲ್ಲಿ ಹೆಚ್ಚು ಅಗಲವಾಗಿದ್ದು ಅಂದರೆ ಸುಮಾರು 15,200 ಕಿಲೋಮೀಟರ್ಗಳಷ್ಟು ಉದ್ದವಾದಂಥ ಭೂಮೇರೆಯನ್ನು ಹೊಂದಿದೆ. ಈ ಒಂದು ಭೂಮೇರೆಗೆ ಹೊಂದಿಕೊಂಡು ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ, ನೇಪಾಳ ಮತ್ತು ಭೂತಾನ್ ದೇಶಗಳನ್ನು ಹೊಂದಿದ್ದರೆ ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳನ್ನು ಹೊಂದಿದೆ. ಇವು ಈ ಒಂದು ಭಾರತದ ಭೂಮೇರೆಯಲ್ಲಿ ಇರುತ್ತಿರುವಂಥ ನೆರೆಹೊರೆಯ ದೇಶಗಳಾಗಿವೆ. ಇನ್ನು ಜಲಮೇರೆಯನ್ನು ನೋಡಿದಾಗ ಈ ಒಂದು ಭಾರತ ದೇಶವು ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಈ ಒಂದು ಜಲಮೇರೆಯು ಒಟ್ಟು 6,100 ಕಿಲೋಮೀಟರ್ಗಳಷ್ಟು ಉದ್ದವಾದಂಥ ಜಲಮೇರೆಯನ್ನು ಹೊಂದಿದ್ದು ಹಿಂದೂ ಮಹಾಸಾಗರದ 2 ಶಾಖೆಗಳಾದಂಥ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳು 2 ಬಾಹುಗಳಂತೆ ಈ ಒಂದು ಭಾರತ ದೇಶದ 2 ಕಡೆಗಳಲ್ಲಿ ವಿಸ್ತರಿಸಿವೆ. ಇನ್ನು ಪ್ರಶ್ನೆ 2 ಭಾರತದ ಸ್ಥಾನ ಅಂತ ಇದೆ. ಈ ಒಂದು ಭಾರತದ ಸ್ಥಾನವನ್ನು ನೋಡಿದಾಗ ಭಾರತವು ಉತ್ತರ ಗೋಳಾರ್ಧದ ಪೂರ್ವಾರ್ಧಗೋಳದ ಮಧ್ಯವರ್ತಿ ಸ್ಥಾನದಲ್ಲಿದೆ. ಈ ಒಂದು ಏಷ್ಯಾ ಖಂಡದ ದಕ್ಷಿಣದಲ್ಲಿ ಅರೇಬಿಯಾ, ಭಾರತ ಮತ್ತು ಥೈಲ್ಯಾಂಡ್ ಈ 3 ಪರ್ಯಾಯ ದ್ವೀಪಗಳು ಕಂಡುಬರುತ್ತಿದ್ದು ಇವುಗಳಲ್ಲಿ ಭಾರತವು ಮಧ್ಯಭಾಗದಲ್ಲಿದೆ. ಈ ಒಂದು ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವ ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ದ್ವೀಪವಾಗಿದೆ ಈ ಒಂದು ಭಾರತ ದೇಶ. ಈ ಒಂದು ಭಾರತವನ್ನು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಸುತ್ತುವರೆದಿದೆ ಈ ಒಂದು ಭಾರತ ದೇಶವು. ಇನ್ನು ಪ್ರಶ್ನೆ 3 ಭಾರತದ ವಾಯುಗುಣ ವಲಯಗಳು ಅಂತ ಇದೆ. ಈ ಒಂದು ಭಾರತ ದೇಶವು 7 ಪ್ರಮುಖ ವಾಯುಗುಣ ವಲಯಗಳನ್ನು ಹೊಂದಿದೆ. ಅವುಗಳೆಂದರೆ 1 ಉಷ್ಣವಲಯದ ಮಳೆಕಾಡು, 2 ಉಷ್ಣವಲಯದ ಸವನ್ನ, 3 ಉಷ್ಣವಲಯದ ಅರೆ ಶುಷ್ಕ ಸ್ಟೆಪ್ಪೆ ವಾಯುಗುಣ, 4 ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಹುಲ್ಲುಗಾವಲು ವಾಯುಗುಣ, 5 ಉಷ್ಣವಲಯದ ಮರುಭೂಮಿ ವಾಯುಗುಣ, 6 ಶುಷ್ಕ ಚಳಿಗಾಲದೊಂದಿಗೆ ಆರ್ಧ ಉಪ ಉಷ್ಣವಲಯದ ವಾಯುಗುಣ ಮತ್ತು ಕೊನೆಯದಾಗಿ 7 ಪರ್ವತ ವಾಯುಗುಣ. ಈ 7 ವಾಯುಗುಣ ವಲಯಗಳನ್ನು ಹೊಂದಿದೆ. ಇನ್ನು ಪ್ರಶ್ನೆ 4 ಮಾವಿನ ಹುಯಿಲು ಅಂತ ಇದೆ. ಮಾವಿನ ಹುಯಿಲು ಎಂದರೆ ಬೇಸಿಗೆಯ ಕಾಲದಲ್ಲಿ ಈ ಒಂದು ದಕ್ಷಿಣ ಭಾರತದ ಪ್ರಸ್ಥಭೂಮಿಯಲ್ಲಿ ಅಧಿಕ ಉಷ್ಣಾಂಶದ ಪರಿಣಾಮವಾಗಿ ಉಂಟಾಗುವಂಥ ಪ್ರಚಲನ ಪ್ರವಾಹಗಳಿಂದಾಗಿ ಸ್ಥಳೀಯವಾಗಿ ಮಳೆ ಬೀಳುವುದು. ಈ ಒಂದು ಅತ್ಯಲ್ಪ ಮಳೆಯು ಮಾವು ಹೂವು ಬಿಡಲು ಅತಿ ಮುಖ್ಯವಾಗಿರುವುದರಿಂದ ಇದನ್ನು ಮಾವಿನ ಹುಯಿಲು ಅಥವಾ ಮ್ಯಾಂಗೋ ಹುಯಿಲು ಎಂದು ಕರೆಯಲಾಗಿದೆ. ಇನ್ನು ಪ್ರಶ್ನೆ 5 ಮಾನ್ಸೂನ್ ಉಮ್ಮಳಿಸುವಿಕೆ ಅಂತ ಇದೆ. ಮಾನ್ಸೂನ್ ಉಮ್ಮಳಿಸುವಿಕೆ ಎಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ದಕ್ಷಿಣಾರ್ಧಗೋಳದ ವಾಣಿಜ್ಯ ಮಾರುತಗಳು ಸಮಭಾಜಕ ವೃತ್ತವನ್ನು ದಾಟಿದ ನಂತರ ಅವುಗಳ ಪಥ ವಿಚಲನೆಗೊಂಡು ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿಣಮಿಸುತ್ತವೆ. ಇದರಿಂದಾಗಿ ಈ ಒಂದು ಮಾನ್ಸೂನ್ ಮಾರುತಗಳು ಜೂನ್ ಮಧ್ಯಂತರ ವೇಳೆಗೆ ಈ ಒಂದು ಭಾರತ ದೇಶದ ಮೇಲೆ ಒಮ್ಮೆಲೆ ಉಮ್ಮಳಿಸುತ್ತವೆ, ಅಂದರೆ ಭಾರತ ದೇಶವನ್ನು ಪ್ರವೇಶಿಸುತ್ತವೆ. ಇದಕ್ಕೆ ಮಾನ್ಸೂನ್ ಉಮ್ಮಳಿಸುವಿಕೆ ಎಂದು ಕರೆಯುವರು. 2 ಅಂಕದ ಕೊನೆಯ ಪ್ರಶ್ನೆ ಸಾಮಾಜಿಕ ಅರಣ್ಯ ಅಂತ ಇದೆ. ಈ ಒಂದು ಭಾರತದಲ್ಲಿ ಸಾಮಾಜಿಕ ಅರಣ್ಯೀಕರಣವು
ಅರಣ್ಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಇದು ಸ್ಥಳೀಯ ಸಮುದಾಯಗಳ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸುವಂಥ ಪ್ರಾಥಮಿಕ ಗುರಿಯನ್ನು ಹೊಂದಿದೆ. ಜೊತೆಗೆ ಈ ಒಂದು ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಈ ಒಂದು ಸಾಮಾಜಿಕ ಅರಣ್ಯೀಕರಣವು ಉತ್ತೇಜಿಸುತ್ತದೆ. ಇದು ಬಂಜರು ಭೂಮಿ ಮತ್ತು ಅವನತಿ ಹೊಂದಿದಂಥ ಪ್ರದೇಶಗಳಲ್ಲಿ ಅರಣ್ಯೀಕರಣವನ್ನು ಒಳಗೊಂಡಿರುತ್ತದೆ. ಅರಣ್ಯ ಚಟುವಟಿಕೆಗಳ ಯೋಜನೆ, ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆಯನ್ನು ಈ ಒಂದು ಸಾಮಾಜಿಕ ಅರಣ್ಯೀಕರಣವು ಉತ್ತೇಜಿಸುತ್ತದೆ. ಸ್ಥಳೀಯ ಸಮುದಾಯಗಳ ಅಗತ್ಯಗಳನ್ನು ಪೂರೈಸಲು ಮತ್ತು ಅಸ್ತಿತ್ವದಲ್ಲಿ ಇರುತ್ತಿರುವಂಥ ಕಾಡುಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಅರಣ್ಯೇತರ ಭೂಮಿಯಲ್ಲಿ, ಅಂದರೆ ಅರಣ್ಯಗಳು ಇಲ್ಲದಂಥ ಭೂಮಿಯಲ್ಲಿ ಮರಗಳನ್ನು ನೆಡುವುದರ ಮೇಲೆ ಇದು ಕೇಂದ್ರೀಕರಿಸುತ್ತದೆ. ಈ ಒಂದು ವಿಧಾನವು ಸಮುದಾಯದ ಒಳಗೊಳ್ಳುವಿಕೆ ಮತ್ತು ಸುಸ್ಥಿರ ಸಂಪನ್ಮೂಲ ನಿರ್ವಹಣೆಗೆ ಒತ್ತು ನೀಡುತ್ತದೆ. ಈ ಒಂದು ಸಾಮಾಜಿಕ ಅರಣ್ಯೀಕರಣ. ಒಟ್ಟಾರೆಯಾಗಿ ಇಲ್ಲಿ ನಾವು ಸಾಮಾಜಿಕ ಅರಣ್ಯ ಎಂದರೆ ಸ್ಥಳೀಯ ಸಮುದಾಯಗಳ, ವಿಶೇಷವಾಗಿ ಈ ಒಂದು ಗ್ರಾಮೀಣ ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸುವಂಥ ಅರಣ್ಯಗಳನ್ನು ನಾವು ಸಾಮಾಜಿಕ ಅರಣ್ಯಗಳು ಎಂದು ಕರೆಯುತ್ತೇವೆ. ಈ ಒಂದು ಸಾಮಾಜಿಕ ಅರಣ್ಯವು ಪರಿಸರ ಸಂರಕ್ಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಹೊಂದಿದೆ. ಅಲ್ಲದೆ ಬಂಜರು ಭೂಮಿ ಮತ್ತು ಅವನತಿ ಹೊಂದಿದಂಥ ಪ್ರದೇಶಗಳಲ್ಲಿ ಅರಣ್ಯಗಳನ್ನು ಬೆಳೆಸುವುದೇ ಈ ಒಂದು ಸಾಮಾಜಿಕ ಅರಣ್ಯವಾಗಿದೆ. ಈ ತೆರನಾಗಿ 2 ಅಂಕದ ಪ್ರಶ್ನೋತ್ತರಗಳು ಇದ್ದು, ಮುಂದಿನ ಕ್ಲಾಸಿನಲ್ಲಿ 5 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.